ಹಬ್ಬಕ್ಕೆ KSIC ಮೈಸೂರು ಸಿಲ್ಕ್ ಶೋರೂಮ್ ಎಲ್ರೂ ಮನೇಲೂ ಹೆಂಡ್ತಿದಿರು ದುಡ್ಡು ಜಾಸ್ತಿ ಖರ್ಚು ಮಾಡ್ತಾರೆ ಗೋಲ್ಡ್ ಸ್ಯಾರಿಗಳಿಗೆ ಇನ್ವೆಸ್ಟ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಯಾವ್ದಾದ್ರು ಚೆನ್ನಾಗಿರೋ ಕಲರ್ಸ್ ಫಸ್ಟ್ ವಂಡರ್ ಶಾಪ್ ದಯವಿಟ್ಟು ವಿಸಿಟ್ ಮಾಡಬೇಡಿ. ಔಟ್ ಆಫ್ ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಟೈಮ್ ಬಂದು ಆಲ್ಮೋಸ್ಟ್ 12:15 ಆಯಿತು. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ನನ್ನ ಮಗಂಗೆ ಟಾಯ್ಸ್ ಎಲ್ಲಾದರೂ ಎತ್ತಿಕಣ ಅಂದರೂ ಬಿಡಲ್ಲ, ಹಿಂಗೇ ಜೋಡಿಸ್ಬೇಕು ಅಂತಾನೆ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೋಗ್ತಾ ಹೇಳ್ತೀನಿ. ಇವತ್ತು ಹಬ್ಬಕ್ಕೆ KSIC ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ತಗೋ ಅಂತ ಹೇಳಿದ್ರು. ನೋಡೋಣ, ಕಲೆಕ್ಷನ್ಸು ಆಫರ್ಸ್ ಏನಾದರೂ ಇದ್ದರೆ ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ. ನೀನು ನನ್ನ ಮಗನಷ್ಟು ನಾಟಿ ಬಾಯ್ನ ಎಲ್ಲಾದರೂ ನೋಡಿರ್ತೀರಾ? ಏನಿವತ್ತು ಟ್ವಿನ್ನಿಂಗು. ನಾನು ನನ್ನ ಹಸ್ಬೆಂಡ್ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಹಂಗೆ ಆದಿತ್ಯ ನಾಟಿ ಸ್ಟೈಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಊಟ ಮಾಡ್ಕೊಂಬರೋಣ ಅಂತ. ಬೇಗ ಹೋಗಿ ಲೇಟ್ ಆಯಿತು. ನಾನು ಬೆಳಗ್ಗೆ ಏನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಸ್ಬೆಂಡು ಮಾಡಿಲ್ಲ. ಹಾಲು ಕುಡ್ದಿದ್ದೀವಿ, ಬಿಸ್ಕೆಟ್ ಇಟ್ಕೊಂಡಿದ್ದೀನಿ ಕಾರಲ್ಲಿ. 1-2 ಬಿಸ್ಕೆಟ್ ತಿಂತೀನಿ. ಇವತ್ತು ಫುಲ್ ಕೆಲಸ ಹಸ್ಬೆಂಡೇ ಮಾಡಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ನಾನೇನೂ ಮಾಡಿಲ್ಲ. KSIC ಮೈಸೂರು ಸಿಲ್ಕ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ಹೊರಟ್ವಿ. ನಮಗೆ ಇನ್ನೊಂದು ಸ್ವಲ್ಪ ಏನೋ ಕೆಲಸ ಇತ್ತು. ಅದು ಕೆಲಸನ ಮುಗಿಸ್ಕೊಂಡು ಇವಾಗ ಆದಿತ್ಯಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಅಷ್ಟು ಬಿಟ್ಟಿದೆ ನನಗೆ, ಹಸ್ಬೆಂಡ್ಗೆ. ಮಗ ರಾಗಿ ಮಾಲ್ಟ್ ಕುಡಿದಿದ್ದಾನೆ. ಆಮೇಲೆ ಬಿಸ್ಕೆಟ್ ಏನೋ ತಿನ್ಸಿದ್ರು ಅನ್ಸುತ್ತೆ. ಅದಾದ್ಮೇಲೆ KSIC ಮೈಸೂರು ಸಿಲ್ಕ್ ಶೋರೂಮ್ಗೆ ಹೋಗ್ಬೇಕು. ಎಲ್ಲರೂ ಮನೇಲೂ ನಾನು ಈ ವಿಷಯ ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡೆ, ಹೇಳೋಕ್ಕೆ ಆಗಿಲ್ಲ. ಸಾರಿ, ಕಮ್ಮಿ ಆದ ತಕ್ಷಣ ಎಲ್ಲರೂ ಮನೇಲೂ ಹೆಂಡ್ತಿದಿರು ಶಾಪಿಂಗ್ ಮಾಡ್ತಾರೆ, ದುಡ್ಡು ಜಾಸ್ತಿ ಖರ್ಚು ಮಾಡ್ತಾರೆ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾರೆ, ಸ್ಯಾರಿಗಳಿಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅವ್ರ ಹಸ್ಬೆಂಡು. ನನ್ನ ಹಸ್ಬೆಂಡು ನಿನಗೆ ದುಡ್ಡು ಕೊಡಲ್ಲ, ನೀನೇನು ತೊಗೊಳಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಈ ಥರ ಯಾರಾದರೂ ಇದ್ದೀರಾ ಅಂತ ಕಮೆಂಟ್. ನಾನೇನಾದರೂ ದುಡ್ಡು ಬೇಕು ಸ್ವಲ್ಪ ಅಂತಂದರೆ ನೀನೇನೂ ತೊಗೊಳಲ್ಲ, ಏನು ಬೇಕು ನನಗೆ ಖರ್ಚು, ನಾನೇ ಕೊಡಿಸ್ತೀನಿ, ನಾನೇ ಮಾಡ್ತೀನಿ, ನಿನ್ನ ದುಡ್ಡು ಇಟ್ಕೊಂಡ್ಬಿಡ್ತೀಯ ಅಂತ ಕಂಪ್ಲೇಂಟ್. ಒಂಥರ ಡಿಫ್ರೆಂಟ್ ನಮ್ಮ ಸ್ಟೋರಿ. ಸೊ ನೋಡೋಣ, ನಾನು ಆಫರ್ ಇದ್ದೆ ರೀಸನೇಬಲ್ ಆಗಿ ನನಗೆ ಯಾವುದಾದ್ರೂ ವರ್ತ್ ಅನ್ಸಿದ್ರೆ ಮಾತ್ರ ಟೇಕ್. ಇಲ್ಲ ನೋಡೋಣ, ನನ್ನ ತಂಗಿನೂ ತೊಗೊತೀನಿ ಯಾವುದಾದ್ರೂ ಚೆನ್ನಾಗಿರೋ ಕಲರ್ಸ್. ಫಸ್ಟ್ ಆಫ್ ಆಲ್ ಕಲೆಕ್ಷನ್ ಸಿಗೋದೇ ಕಷ್ಟ. ಅಲ್ಲೇ ಕೂತ್ಕೋ, ಕಲೆಕ್ಷನ್ ಸಿಗೋದೇ ಕಷ್ಟ. ಕಲೆಕ್ಷನ್ ಬೈತಾರೆ ಪೊಲೀಸು, ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತ. ಕಲೆಕ್ಷನ್ ಸಿಗೋದೇ ಕಷ್ಟ. ಬಿಡು, ಕಲೆಕ್ಷನ್ ಸಿಗೋದೇ ಕಷ್ಟ. ಪೊಲೀಸರು ಹಿಡಿದ್ಬಿಡ್ತಾರೆ ಕಣೋ. ಬೇಡ ಹೋಗ್ಲಿ, ಹಿಡ್ಬಿಡ್ಬೇಡ, ಇವಾಗ ಹಾಕೋಬೇಕು. ಕಲೆಕ್ಷನ್ ಸಿಗೋದೇ ಕಷ್ಟ. ಕಲೆಕ್ಷನ್ ಸಿಕ್ಕಿದ್ರು ನಮ್ಮ ಹತ್ರ ಇಲ್ಲದೇ ಇರೋ ಕಲರ್ಸ್. ನೋಡೋಣ, ಫಸ್ಟ್ ಊಟ ಮಾಡಿಕೊಂಡು ಅದಾದಮೇಲೆ ಮಲ್ಲೇಶ್ವರಮಲ್ಲಿ ಇರೋ ಅಂಥ KSIC ಶೋರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಐ ಆಮ್ ನಾಟ್ ಶ್ಯೂರ್. ಇಷ್ಟ ಆದರೆ ತೊಗೋತೀನಿ. ನೋಡೋಣ, ಮಗಂದು ಬರ್ತಡೇ ಇದೆ ನೆಕ್ಸ್ಟ್ ಮಂತು. ಶಾಪಿಂಗ್ ಮಾಡಬೇಕು. ಮೇ ಬಿ ಮಗನ ಬರ್ತಡೇಗೆ ನಾವು ಇವಾಗ ಶಾಪಿಂಗ್ ಮಾಡಲ್ಲ, ನೆಕ್ಸ್ಟ್ ಆಗಸ್ಟ್ ಫಸ್ಟ್ ವೀಕ್ ಶಾಪ್ ಮಾಡ್ತೀವಿ. ಇವಾಗ ನೋಡೋಣ, ಸ್ಯಾರಿ ಚೆನ್ನಾಗಿದ್ರೆ ವರಮಹಾಲಕ್ಷ್ಮಿ ತಗೋತೀನಿ. ಫಸ್ಟು ತುಂಬ ಹೊಟ್ಟೆ ಹಸಿವಾಗ್ತದೆ. ಆದಿತ್ಯ ನಾಟಿ ಸ್ಟೈಲ್ ನಾವು ರೆಗ್ಯುಲರ್ ಆಗಿ ಬರೋದಿದೆ ಹೋಟೆಲ್ ಆದಿತ್ಯ ನಾಟಿ ಸ್ಟೈಲ್. AC ಹಾಲ್ ಆ ಕಡೆ, ಇದು ನಾರ್ಮಲ್ ಎಷ್ಟು ರಶ್ ಇರುತ್ತೆ. ಗೈಸ್, ಊಟ ಆಯಿತು. ಹೆವಿ ಆಗೋಯ್ತು. ಅಂದರೆ ನಾವು ಯೂಶ್ವಲಿ ಇಲ್ಲಿ ಬಂದರೆ ಪರಾಟ ಮತ್ತು ರಾಗಿ ಮುದ್ದೆ ಸಿಗುತ್ತೆ. ನಮಗೆ ಪರಾಟ ಏನು ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ರಾಗಿ ಮುದ್ದೆ ತೊಗೊಂಡ್ವಿ. ಆಮೇಲೆ ಕಬಾಬ್ ಬಿರಿಯಾನಿ ಹೆವಿ ಆಗೋಯ್ತು. ಒಂಥರ ಬೆಳಗ್ಗೆ ಬೇರೆ ತಿಂದಿಲ್ವಲ್ಲ, ಗ್ಯಾಸ್ಟ್ರಿಕ್ ಫೀಲ್ ಆಗ್ತಾರೆ. ಇವಾಗ KSIC ಶೋರೂಮ್ ಹೋಗ್ಬೇಕು. ನನ್ನ ಹಸ್ಬೆಂಡ್ ನಾನ್ ವೆಜ್ ತಿನ್ಬಿಟ್ಟು ಸ್ಯಾರಿ ತೊಗೋತೀಯಾ ಅಂತ ಹೇಳ್ತಾವಳೆ. ಅದು ತಗೋಬೇಕಲ್ವಾ? ನೋಡೋಣ, ನಾನೇನು ಅಲ್ಲಿ ಹೋದಾಗ ಇನ್ನೂ ಕಲೆಕ್ಷನ್ಸ್ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ. ಸೊ ನೋಡ್ಬಿಟ್ಟು ಇಷ್ಟ ಆದರೆ ಮಾತ್ರ. ಫೈನಲಿ KSIC ಮೈಸೂರು ಸಿಲ್ಕ್ ಸ್ಯಾರಿ ಶೋರೂಮ್ ಹತ್ರ ಬಂದ್ವಿ. ನೋಡಬೇಕು. ನನ್ನ ತಂಗಿನೂ ಕಾಲ್ ಮಾಡು ಅಂತ ಹೇಳಿದಾಳೆ. ಏನಾದರೂ ಕಲರ್ಸ್ ಎಲ್ಲ ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ. ನೋಡೋಣ, ಇವಾಗ ಹೋಗಿ ನೋಡ್ತೀನಿ ಕಲೆಕ್ಷನ್ಸ್ ಇದೆಯಾ ಅಂತ. ಇದ್ದರೆ ನಾನು ಅಂತಾದರೂ ತೋರೋಣ ಅಂತ ಅಂದ್ಕೊಂಡಿದ್ದೀನಿ. ಮೆಲ್ ಸಿ.
ಶನಿವಾರ ಬೆಳಗ್ಗೆನೆ ಬಂದ್ರೆ ಸಿಗುತ್ತೆ. ಅಲ್ಲಿ ನೋಡ್ಬೋದು ಗೈಸ್, ಅಲ್ಲೇ ಹಾಕಿಲ್ವಾ, ಹಿಂದೆ ಹೋಗಿದ್ದೆ, ಎಲ್ಲೂ ಇಲ್ಲ, ಔಟ್ ಆಫ್ ಸ್ಟಾಕ್, ನೋ ಸ್ಟಾಕ್. KSIC ಸ್ಯಾರಿ ಔಟ್ ಆಫ್ ಸ್ಟಾಕ್ ಇಲ್ವಂತೆ, ಎವ್ರಿ ಶನಿವಾರ ಬೆಳಗ್ಗೆನೆ ಬರ್ಬೇಕಂತೆ. ಅಲ್ಲಿ ಒಂದು ಸ್ಯಾರಿನೂ ಇಲ್ಲ ಒಳಗಡೆ. ನೋಡಿ ಮಲ್ಲೇಶ್ವರಮಲ್ಲಿರೋಂಥ KSIC ಮೈಸೂರು ಸಿಲ್ಕ್ ಎಷ್ಟೊಂದು ಜನ ಬಂದು ಕೇಳ್ಕೊಂಡು ಹೋಗ್ತಾರೆ, ಔಟ್ ಆಫ್ ಸ್ಟಾಕ್. ಗೈಸ್ ಡಿಮಾರ್ಟಿಗೆ ಬಂದಿದ್ದೀವಿ. ದೋಸೆ ತವಾ ಇರಲಿಲ್ಲ, ನೋಡೋಣ ಅಂತ ಡಿಮಾರ್ಟಿಗೆ ಬಂದಿದ್ದೀವಿ. ಏನು ಗ್ರಾಸರಿ ಶಾಪ್ ಮಾಡೋಂಗಿಲ್ಲ ನಾವು, ಇವಾಗ ಸ್ವಿಗ್ಗಿ ಮಾರ್ಟಲ್ಲಿ ಆರ್ಡರ್ ಮಾಡ್ಕೋತೀವಿ. ದೋಸೆ ತವಾ ಮತ್ತು ಬಟ್ಟೆ ವೈರ್. ಗೈಸ್ ನನ್ನ ಮಗನಷ್ಟು ಡಿಸ್ಟರ್ಬ್ ಮಾಡೋ ಮಕ್ಕಳೆಲ್ಲ ಸ್ವಿಗ್ಗಿ ಮಾರ್ಟಲ್ಲಿ ಕೆಲವೊಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ವಿ. ಡಿ ಮಾರ್ಟಲ್ಲಿ ಇಲ್ಲಿ ಕೊಡಿಲೆ ಕೂಡ ತವಾ, ದೋಸೆ ತವಾ ಇರಲಿಲ್ಲ. ನಾವು ಇಲ್ಲಿ ಡಿ ಮಾರ್ಟಲ್ಲಿ ನೋಡಿದ್ರೆ ಸೆಟ್ ಆಗಲಿಲ್ಲ. ಸೊ ನಮಗೆ ಪಾಯಿಂಟ್ಸ್ ಬರುತ್ತೆ ಸ್ವಿಗ್ಗಿ ಮಾರ್ಟಿನ. ಸೊ ನಾವು ಯೂಶ್ವಲಿ ಅದಕ್ಕೆ ಸ್ವಿಗ್ಗಿ ಮಾರ್ಟಲ್ಲೇ ಇದು ಯಾವುದೋ ವಂಡರ್ ಶಾಪ್ ಕುಕ್ ಪ್ರೈಡ್ ಮತ್ತು ಸ್ವಲ್ಪ ಗ್ರಾಸರೀಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಚೆನ್ನಾಗಿದೆ ಅನಿಸ್ತಾ ಇದೆ. 2 years ವಾರಂಟಿ ಬೇರೆ ಇದೆ. 10 ನಿಮಿಷದಲ್ಲಿ ಬಂತು. ಅದೇ ಹೆಂಗೆ 10 ನಿಮಿಷ ಎಕ್ಸಾಕ್ಟ್ ಸ್ವಿಗ್ಗಿ ಮಾರ್ಟಲ್ಲಿ ಆರ್ಡರ್ ಮಾಡಿದ್ರೆ ವಿತಿನ್ 10 minutes ಬರುತ್ತೆ. ಅದೊಂದು ಪ್ಲಸ್ ಪಾಯಿಂಟು. ಮೊದಲೆಲ್ಲ ನಾವು ಮಾಡ್ತಿರ್ಲಿಲ್ಲ, ಇವಾಗ ನಮಗೆ ಕೆಲವೊಂದಷ್ಟು ಪಾಯಿಂಟ್ಸ್ ಬರುತ್ತೆ ಆಫೀಸ್ ಕಡೆಯಿಂದ, ಅದಕ್ಕೆ ಸ್ವಿಗ್ಗಿ ಮಾರ್ಟಲ್ಲೇ ಮಾಡ್ತೀವಿ. ಇದೊಂದು ಮತ್ತು ರವೆ ಅವಲಕ್ಕಿ ಮನೆಗೆ ಹೋಗಾದರೆ ತೋರಿಸ್ತೀನಿ. ಫಸ್ಟು ಡಿ ಮಾರ್ಟಲ್ಲಿ ನೋಡೋಣ ಯಾವ್ದು ಪ್ರೈಸ್ ಬೆಸ್ಟು ಅಂತ ಅನಿಸಿದ್ವು. ಇದೇ ಬೆಸ್ಟು ಅಂತ ಅನಿಸ್ತು. ಸೊ ಇದನ್ನು ಬುಕ್ ಮಾಡಿದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಇರು ಮಾತಾಡ್ಬೇಡ. ಗೈಸ್ ನಾನು ಹೇಳ್ದಂಗೆ KSIC ಮೈಸೂರು ಸಿಲ್ಕ್ ಶೋರೂಮ್ ಹೋಗಿದ್ವಿ. ನೋ ಸ್ಟಾಕ್ ಕ್ಲಿಯರ್ ಆಗಿದೆ, ಔಟ್ ಆಫ್ ಸ್ಟಾಕ್ ಅಂತ ಇತ್ತು. ಹಸ್ಬೆಂಡ್ ಇವತ್ತು ಸ್ಯಾರಿ ತಗೋ ಅಂತ ಹೇಳಿ, ನನಗೂ ಯಾಕೋ ಇವತ್ತು ಟೆಂಪ್ಟ್ ಆಗಿ ಡೆಸ್ಪರೇಟ್ ಆಗಿ ಸ್ಯಾರಿ ತೊಗೊಳ್ಳೋಣ ಅಂತ ಹೋದ್ರೆ ನೋಡಿದೆ ಸಿಕ್ಲೇ ಇಲ್ಲ. ನೋಡೋಣ ಆದರೆ ಅಮ್ಮ ನೆಕ್ಸ್ಟ್ ಶನಿವಾರ ಬರಕ್ಕೆ ಹೇಳಿದ್ದಾರೆ. ಮಗನ್ ಬೇರೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ನೆಕ್ಸ್ಟ್ ಶನಿವಾರ ಹೋಗಿ ಆದರೆ ತೊಗೊಳಕ್ಕೆ ಏನೋ ಈ ಸತಿ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ನೆಕ್ಸ್ಟ್ ಫಂಕ್ಷನ್ ಆದರೆ ಅದೇ ಸ್ಯಾರಿ ಉಟ್ಕೋಣ ಅಂತ ನೋಡೋಣ. ಈಗ ಗೈಸ್ ವೆಲ್ಕಮ್ ಬ್ಯಾಕ್. ಟೈಮ್ ಅದು ಆಲ್ಮೋಸ್ಟ್ 6 ಗಂಟೆ ಆಯಿತು. ಮನೆಗೆ ಬಂದ್ವಿ. ನೆನ್ನೆನೇ ಹಸ್ಬೆಂಡ್ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ರು. DBC ಇದು ಲಿಚ್ಚಿ ಐಸ್ ಕ್ರೀಮು ಮತ್ತು ಅದು ಜಾಕ್ ಫ್ರೂಟ್ದು. ನಾನು ಜಾಕ್ ಫ್ರೂಟ್ ತೊಗೊಂಡಿದ್ದೆ, ಅದು ಚೆನ್ನಾಗಿದೆ ಅದಕ್ಕೆ ಅದನ್ನು ಕಿತ್ಕೊಂಬಿಟ್ಟ. ನಾನು ಲಿಚ್ಚಿ ತಿಂತಾ ಇದ್ದೀನಿ. ಸೊ ಸ್ವಲ್ಪ ಬೇಡ ತಿನ್ನೋ ಚಲ್ಬೇಡ. ಇವಾಗ ಅಡುಗೆ ಮಾಡಬೇಕು. ಗ್ರಾಸರೀಸ್ ತಂದಿದ್ವಿ, ಅದನ್ನೆಲ್ಲ ಆರ್ಗನೈಸ್ ಮಾಡಿಬಿಟ್ಟು ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಸೊ KSIC ಶೋರೂಮ್ಗೆ ಯಾರಾದರೂ ವಿಸಿಟ್ ಮಾಡೋರಿದೆ ದಯವಿಟ್ಟು ವಿಸಿಟ್ ಮಾಡಬೇಡಿ. ಔಟ್ ಆಫ್ ಸ್ಟಾಕು. ಒಂದು ನಿಮಿಷ ಇರು. ಔಟ್ ಆಫ್ ಸ್ಟಾಕು. ಮೊದಲೇ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ಬೆಟರ್ ಟು ವಿಸಿಟ್. ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಕತ್ತಿ ಸೌಂಡ್ ಮಾಡ್ದ ಜ್ಯೂಸ್ ಯಾಕಪ್ಪ? ಇವಾಗ ಊಟ ಮಾಡಬೇಕು. ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬೇಯಕ್ಕೆ ಹಾಕ್ಕೊಂಡ್ಬೇಕಿತ್ತು. ಜಾಸ್ತಿ ನಾನು ಎಲೆಕೋಸ್ಗೆ ಯೂಶಲಿ ಉಪ್ಪು ಹಾಕೊಂಡು ಬೇಯಿಸ್ಕೊತೀನಿ. ಇವತ್ತು ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳೋದು ಮರ್ತೋದೆ. ಸೊ ಡೈರೆಕ್ಟಾಗಿ ಇದಕ್ಕೆ ಉಪ್ಪು ಹಾಕೊಂತೀನಿ. ಆಮೇಲೆ ಮೆಣಸಿನ್ಕಾಯಿ ತುಂಬ ಕಡಿಮೆ ಯೂಸ್ ಮಾಡೋದು, ಅದಕ್ಕೋಸ್ಕರ. ಇಲ್ಲಿ ಪಲ್ಯ ಸಾಂಬಾರ್ ರೆಡಿಯಾಗಿದ್ದೆ ಗೈಸ್. ಇಲ್ಲಿ ಪಲ್ಯ ರೆಡಿ ಆಗಿದೆ. ಇದು ಸಾಂಬಾರ್. ಹಸ್ಬೆಂಡ್ಗೆ ದೋಸೆ ಹಾಕೊಡ್ತಾ ಇದ್ದೀನಿ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸಾಂಬಾರು ರೆಡಿ ಆಗಿದೆ. ಎಷ್ಟು ದೋಸೆ ಸಾಂಬಾರು ಗೈಸ್. ದೋಸೆ ಹಾಕಂದ್ರೆ ಗೋಧಿ ದೋಸೆ ಹಾಕ್ತಾ ಇದ್ದೀನಿ. ಮುದ್ದೆ ನಾನು ಮಾಡಬೇಕಿತ್ತು, ಬಟ್ ರಾಗಿ ಖಾಲಿ ಆಗೋಗಿದೆ. ಸೊ ಅದಕ್ಕೆ ಗೋಧಿ ದೋಸೆ. ಗೈಸ್ ಇದು ಹಸ್ಬೆಂಡ್ ಡಿನ್ನರ್ ಪಲ್ಯ ದೋಸೆ.
ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.